ಸಂಹಿತೆಗಳನ್ನು ಓದಿಕೊಂಡು ನಾನು ಕವಿಯಾಗಿಯೋ ಅಥವಾ ಕಥೆಗಾರನಾಗಿಯೋ ರೂಪುಗೊಂಡವನಲ್ಲ. ನಾನು ಬರೀ ಮನೆಯಲ್ಲಿ ಬಂದದ್ದು ಒಂದಿಷ್ಟು ಕಥೆ ಗೀತೆ ಓದ್ಕೊಂಡು ಅಥವಾ ಒಂದು ಓದ್ಕೊಂಡು ಆತರ ಬದುಕಿನಿಂದ ತುಂಬಾ ಸ್ಫೂರ್ತಿ ಪಡ್ಕೊಂಡು ಬರವಣಿಗೆಗೆ ಬಂದವರು. ಹೀಗಾಗಿ ಸಾಹಿತ್ಯ ವಿಮರ್ಶೆ ಅಂದ ಕೂಡಲೇ ಅದಕ್ಕೆ ಬೇಕಾದಂತ ಒಂದು ಪರಿಣಿತಿ, ಒಂದು ಟ್ರೈನಿಂಗು ಬೇಕು. ಅದು ನನಗೆ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತು. ಹೀಗಾಗಿ ಸುಮ್ಮನೆ ನಾನು ಇಂಪಲ್ಸಿವ್ ಆಗಿ ಒಂದಿಷ್ಟೊತ್ತು ಬರೆದು ಜನರನ್ನು ಇಂಪ್ರೆಸ್ ಮಾಡಬಹುದು. ಯಾಕಂದ್ರೆ ಅದು ಕ್ರಿಯೇಟಿವ್ ರೈಟರ್ನಿಗಂತೂ ವಿಮರ್ಶೆಯಲ್ಲೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಸ್ಪಿನ್ ಬಾಲಿಂಗ್ ಮಾಡಿ ಸ್ವಲ್ಪ ಆಟ ಆಡ್ಬೋದು. ಆದ್ರೆ ಅದು ಸ್ವಲ್ಪ ಇಟ್ಸ್ ನಾಟ್ ಫೇರ್, ಅದು ಅಷ್ಟು ಸರಿಯಲ್ಲ, ಸೂಕ್ತ ಅಲ್ಲ ಅಂತ ನನಗನ್ನಿಸ್ತದೆ. ಹೀಗಾಗಿ ಆ ಒಂದು ತಾಲೀಮ್ ನನಗೆ ಇಲ್ಲದೆ ಇರೋದ್ರಿಂದ ನಾನು ದುಡುಕ್ಬಹುದು. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ವಿಮರ್ಶಕರಿದ್ದಾರೆ. ಆದ್ರೆ ಒಂದು ರಸಗ್ರಾಹಿಯಾದ ವಿಮರ್ಶಕನಾಗಿ, ಅಂದ್ರೆ ನನಗೆ ಏನ್ ಇಷ್ಟ ಆಯ್ತು ಅದನ್ನು ಹೇಳ್ಬೋದು ನಾನು, ಹೊರತು ಏನ್ ಇಷ್ಟ ಆಗಲಿಲ್ಲ, ಅದು ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳುವಷ್ಟು ನನಗೆ ಗೊತ್ತಾಗೋದಿಲ್ಲ. ಸೊ ರಸಗ್ರಾಹಿ ವಿಮರ್ಶಕನಾಗಿ ನಮ್ಮ ಗೌರೀಶರು ಕೂಡ ಬಹುಶಃ ರಸಗ್ರಹಣದ ವಿಮರ್ಶೆಯ ದಾರಿಯಲ್ಲೇ ಇದ್ರು. ಆ ರೀತಿ ಒಳ್ಳೆಯದೇನಿದ್ರು ಹುಡುಕುವಂತ ಕೆಲಸ ನಾನು ಖಂಡಿತ ಮಾಡಬಹುದು, ಖಂಡಿತ ಮಾಡ್ತೀನಿ. ನಮಸ್ಕಾರ ಮತ್ತು ಧನ್ಯವಾದಗಳು ನಿಮ್ಮ ಈ ಸದ್ಭಾವಕ್ಕೆ. ನಮಸ್ಕಾರ. ನಾವು ಕಾರ್ಯಕ್ರಮ ಮುಗಿಸುವಂತ ಒಂದು ಯೋಚನೆ ಇದ್ರು ಕೂಡ ಈಗ ಇನ್ನೊಬ್ರು ಹಿರಿಯವರಂತ ಡಾಕ್ಟರ್ ಮಲನ್ ಅವರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಅಯ್ಯೋ, ನಮ್ಮ ಡಾಕ್ಟರ್ ಅವರು ನಾನು ತುಂಬಾ ನನ್ನ ಕುಟುಂಬದ ಒಬ್ಬ ಹಿರಿಯ ಸದಸ್ಯ ಇದ್ದ ಹಾಗೆ. ನಮಸ್ಕಾರ ಮಲ್ಲನ್ ಡಾಕ್ಟ್ರೆ. ಏನು ಮಳ್ಮಳ್ ಮಾತಾಡ್ತಿದ್ದೇನೆ ಅನಿಸ್ತಾ ಇದೆ. ಹೌದು ಹೌದು ಹೌದು. ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ಅಡ್ಡಿಲ್ಲ. ಅಂದ್ರೆ ಅಲ್ಲಿ ಶಾಲೆ ಮಕ್ಕಳಿಗೂ ಆಗ್ಬೇಕು, ಅದು ಆಮೇಲೆ ಸಂಜೆಗೆ ಬೇಕಾದ್ರೆ ನಮ್ಮನೇಲಿ ಇಡ್ಬೋದು ಆತರ. ಹೌದೌದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಖಂಡಿತ 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 ಸರ್. ಡಾಕ್ಟರ್ ಮಲ್ಲನ್ ಅವರು ನಮ್ಮ ಈ ಊರಿನ ನಾಡಿ ಬಲ್ಲವರವರು. ಬಹುಶಃ ಅವ್ರ ಕೈಯಲ್ಲಿ ನಾಡಿ ನೋಡ್ಕೊಳ್ತಿದ್ದವರು ಯಾರು ಇಲ್ಲ ನಮ್ಮ ಊರಲ್ಲಿ. ಸೊ ನಮ್ಮ ಇಡೀ ಊರಿನ ಜೀವನಾಡಿಯನ್ನ ಬಲ್ಲಂತ ಡಾಕ್ಟರ್ ಮಲ್ಲನ್ ಅವರು ಊರಿನವರಿಗೆ ಒಂದು ಬರೀ ಡಾಕ್ಟರ್ ಆಗಿಲ್ಲ, ಅವರು ಒಂಥರ ಒಂದು ಹಿರಿಯ ಅಣ್ಣನ ಹಾಗೆ, ಒಂದು ಆಂಥ್ರೋಪಾಲಜಿಸ್ಟ್ ಆ ತರ ಇದೆ. ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ತಮ್ಮ ತಂದೆಯವರ ದೀರ್ಘಾಯುಷ್ಯದ ಮುಖ್ಯ ಶ್ರೇಯಸ್ಸು ಡಾಕ್ಟರ್ ಮಲ್ಲನ್ ಅವರಿಗೆ ಸಲ್ಬೇಕು. ಅವ್ರಿಗೆ ಏನ್ ಹೇಳಿದ್ರು ಅಂತಂದ್ರೆ, ಅದೇ ಸೆಪ್ಟೆಂಬರ್ 12ರಂದು ನಮ್ಮ ತಂದೆಯವರ ನೆನಪಿನಲ್ಲಿ ಏನೇ ಕಾರ್ಯಕ್ರಮ ಆಗೋದಿದ್ರು ಕೂಡ ಪ್ರತಿ ವರ್ಷವನ್ನು ಮಾಡೋಣ, ಅದನ್ನ ಶಾಲೆಯಲ್ಲಿ ಮಾಡೋದಕ್ಕೆ ಪೂರ್ತಿ ಸಹಕಾರವನ್ನ ತಾವು ನೀಡ್ತೇವೆ ಅಂತ ಅವ್ರು ಹೇಳಿದ್ರು. ಅದು ಬಹಳ ಖುಷಿ. ಬಹುಶಃ ಎಲ್ಲ ಅಭಿಮಾನಿಗಳಿಗೂ ಇದರಿಂದ ಖುಷಿ ಆಗ್ತದೆ ಅನ್ಕೊಂಡಿದ್ದೇನೆ. ಅವರು ನಮ್ಮ ವಿ ಎನ್ ಹೆಗಡೆಯವರು, ಅಂದ್ರೆ ವಿ ಎನ್ ಹೆಗಡೆಯವರು ಗೌರೀಶ್ ಕಾಯ್ಕಿಣಿ ಪ್ರತಿಷ್ಠಾನ ಅಂತ ಬಹಳ ಅತ್ಯಂತ ನಿಸ್ವಾರ್ಥದಿಂದ ತುಂಬಾ ಕಷ್ಟಪಟ್ಟು ಅದನ್ನ ಹೇಳೋದು ಈಸಿ, ಪ್ರತಿಷ್ಠಾನ ಮಾಡಿ ನಡೆಸಿ ಅಂತ ಹೇಳಿ. ಆದ್ರೆ ಅವರು ತುಂಬಾ ಕಷ್ಟಪಟ್ಟು ಅದನ್ನು ನಡೆಸ್ತಾ ಇದ್ದಾರೆ. ತುಂಬಾ ಎಚ್ಚರದಿಂದ ಮತ್ತು ಅಪಾರವಾದಂತಹ ಪ್ರೀತಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಎಲ್ಲ ಬೇರೆ ಬೇರೆ ಥಾಟ್ಗಳು ಅಥವಾ ವಿಚಾರ ಮಾಡೋರೆಲ್ಲ ಒಂದ್ ಕಡೆ ಸೇರಿದ್ರೆ ಒಂದು ಕಾಂಕ್ರೀಟ್ ಆಗಿ ಒಂದು, ಯಾಕಂದ್ರೆ ಗೌರೀಶ್ ಕಾಯ್ಕಿಣಿ ಪ್ರತಿಷ್ಠಾನ ಗೌರೀಶ್ ಕಾಯ್ಕಿಣಿ ಇದ್ದಾಗಲೇ ಆದಾಗ ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನಮಗೊಂಥರ ಮುಜುಗರ ಆಯ್ತು. ಯಾಕಂದ್ರೆ ಸಾಮಾನ್ಯವಾಗಿ ದಿವಂಗತರ ಹೆಸರಿನಲ್ಲಿ ಪ್ರತಿಷ್ಠಾನ ಆಗುತ್ತೆ ಅಂತ. ಆದ್ರೆ ಗೌರೀಶ್ ಕಾಯ್ಕಿಣಿ ಅವರಿಗೆ ಇಲ್ಲದೆ ಇರೋದ್ರಿಂದ ಆ ಪ್ರತಿಷ್ಠಾನದ ಕಲಾಪಗಳಲ್ಲಿ ಸಕ್ರಿಯವಾಗಿ ನಾವೆಲ್ಲರೂ ಸೇರ್ಕೊಂಡ್ರೆ ಬಹುಶಃ ಒಂದು ಮೌಲಿಕವಾದಂತಹ ಕಾರ್ಯಕ್ರಮನ ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲನೋ ಖಂಡಿತ ಕೊಡ್ಬೋದು. ಮಲ್ಲನ್ ಡಾಕ್ಟ್ರೆ, ತುಂಬಾ ಧನ್ಯವಾದಗಳು ಮತ್ತು ತುಂಬಾ ಖುಷಿ ಆಯ್ತು ನೀವು ಈ ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ. ಜಯಂತಣ್ಣವರಿಗೆ ದೊರೆತಂತಹ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗಳು ಯಾವ ಕನ್ನಡ ಸಾಹಿತಿಗಳು ಕೂಡ ಸಿಗ್ಲಿಲ್ಲ. 4 ಅವಾರ್ಡ್ಗಳನ್ನ ಇವರು ಪಡೆದ್ರು. 1974ರಲ್ಲಿ ಕವನ ಸಂಕಲನಕ್ಕೆ ಹಾಗೂ 3 ಕಥಾ ಸಂಕಲನಕ್ಕೆ, 1982ರಲ್ಲಿ ತೆರೆದಷ್ಟೇ ಬಾಗಿಲು, 89ರಲ್ಲಿ ದಗಡು ಪರವನ ಅಶ್ವಮೇಧ, 1996ರಲ್ಲಿ ಅಮೃತಬಳ್ಳಿ ಕಷಾಯ, ಅದೇ ರೀತಿ ಕವನ ಸಂಕಲನವು ನೀಲಿಮಳೆ, ಕೋಟಿ ತೀರ್ಥ, ಶ್ರಾವಣ ಮಧ್ಯಾಹ್ನ, ಬಣ್ಣದ ಕಾಲು ಮತ್ತು ಗಾಳ, ಅಂಕಣವರ ಹೈಬೆಂಗಳೂರಿನಲ್ಲಿ ಬೊಗಸೆಯಲ್ಲಿ ಮಳೆ ಅಂತ ಬಂದು ಎಲ್ಲ ಒಬ್ಬ ಓದುಗರನ್ನ ಆಕರ್ಷಣೆಯನ್ನ ಮಾಡಿತು. ಹಾಗೆ ನಾಟಕಗಳು ಸೇವಂತಿ ಪ್ರಸಂಗ, ಜೊತೆಗಿರುವವನು ಚಂದಿರ, ಇದಿನಿನ ಅಮೃತ ಈಗ ಸದ್ಯ ಬಂದಿದೆ. ಅದೇ ರೀತಿ ಚಲನಚಿತ್ರಗಳಿಗೆ ಚಿತ್ರಕಥೆಯನ್ನ ಇವರು ಬರೆದ್ರು. ಪೂರ್ವಾಪರ, ಶಿಬಿರದ ಕನಸು ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ. ದ್ವೀಪ, ಗಿರೀಶ್ ಕಾಸರವಳ್ಳಿ ಅವರ ಒಂದು ಚಲನಚಿತ್ರ ಈಗಾಗಲೇ ರಿಲೀಸ್ ಆಗಿ ಪ್ರಶಸ್ತಿಯನ್ನ ಪಡೆದಿದೆ. ಜಯಂತಣ್ಣರವರು ಇಷ್ಟು ಹೊತ್ತು ನಮ್ಮ ಸಂಗಡ ಇದ್ದು ಬೆರೆತಿದ್ದಾರೆ. ನಮ್ಮ ಗ್ರಾಹಕರು ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಸ್ವಾದಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಜಯಂತಣ್ಣರವರಿಗೆ ನಮ್ಮದೊಂದು ಕಿರುಕಾಣಿಕೆ ದೊಡ್ಡದೇನು. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಆತ್ಮೀಯ ಗ್ರಾಹಕರು, ನಿಮಗೆ ನಮಸ್ಕಾರ. ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಡುವಲ್ಲಿ ನಿಮ್ಮ ಸತ್ಯ ಕನ್ನಡವೇ ನಿತ್ಯ.